ನುಗ್ಗೋಬೇಕು. ನೋಡಿ ಎಂತೆಂಥ ವಿಲಕ್ಷಣ ಘಟನೆಗಳು ನಮ್ಮ ಕಣ್ಮುಂದೆ ಸಿಗುತ್ತೆ ಅಂತ. 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಕಿರಿಕಂತೆ ಇಲ್ಲೊಬ್ಳು ಪತ್ನಿದು. ಬಲವಂತವಾಗಿ ಮುಟ್ಟಿದ್ರೆ ಅತ್ಯಾಚಾರ ಮಾಡಿರುವಂತಹ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಬೆದರಿಕೆಯನ್ನು ಹಾಕ್ತಾರಂತೆ, ಮತ್ತು ಕೇಸ್ಗಳನ್ನು ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಅಂತೆ. ಇದರಿಂದ ವಿಪರೀತವಾಗಿ ರೋಸಿ ಹೋಗಿದ್ದಾನಂತೆ ಪತಿ. ಇನ್ಫ್ಯಾಕ್ಟ್ ಡೈವರ್ಸ್ ಕೊಡಬೇಕು ಅಂತಂದ್ರೂ 45 ಲಕ್ಷ ನೀನು ನನಗೆ ಕೊಡಬೇಕು ಮೇಂಟೆನೆನ್ಸ್ನ ಭಾಗವಾಗಿ ಅಂತ ಹೇಳಿ ಗಂಡನಿಗೆ ಟಾರ್ಚರನ್ನು ಸೈಕೋ ಪತ್ನಿ ಕೊಟ್ಟಿರುವಂತಹ ಡೀಟೇಲ್ಸು. ಮತ್ತು ಒಂದು ದಿನ ಸಂಸಾರ ಮಾಡೋಕ್ಕೆ 5,000 ಕೊಡಬೇಕಂತ ಈಕೆಗೆ. ಬ್ಯೂಟಿ ಹಾಳಾಗುತ್ತೆ, ಹಿಂಗಾಗಿ ಮಕ್ಕಳು ಮಾಡ್ಕೊಳ್ಳೋದು ಬೇಡ, 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಈಕೆ ಹೇಳ್ತಾ ಇದ್ದಾಳಂತೆ. ಈಕೆ ಥರನೇ ಎಲ್ಲ ಮಹಿಳೆಯರು ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ಸಮಾಜ ನಿಜವಾಗ್ಲೂ ಅದ್ಭುತವಾಗಿರ್ತಾ ಇತ್ತು. ನೋಡಿ ಪಾಪ ಗಂಡ ಎಷ್ಟೊಂದು ಕನಸುಗಳನ್ನು ಇಟ್ಕೊಂಡು ಈಕೆಯ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ. ಅಕ್ಷರಶಃ ನರಕ ಅಂದರೆ ಏನು ಅನ್ನೋದನ್ನು ಈಕೆ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಮತ್ತು ಹೆಣ್ಮಕ್ಳ ಪರವಾಗಿ ಇರುವಂತಹ ಕಾನೂನಿನ ದುರ್ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ ಕೂಡ ಆಕೆ ಬೆದರಿಕೆಯನ್ನು ಹಾಕ್ತಾ ಇದ್ದಾಳಂತೆ. ಒಂದು ದಿನಕ್ಕೆ 5,000 ರೂಪಾಯಿ ಬೇಕಾ, 5,000 ರೂಪಾಯಿ ಒನ್ ಡೇ ಕೊಡು ಅಂತ ಟಾರ್ಚರ್ ಅಂತೆ. ಆಯಿತು ಡಿವೋರ್ಸ್ ತಗೋ ನೀನು ಹಾಗಾದರೆ ಅಂತ ಅಂದರೆ 45 ಲಕ್ಷ ಕೊಡು ಮೇಂಟೆನೆನ್ಸ್ಗೆ ಅಂತ. ಮದುವೆ ಮಾಡಿಕೊಂಡ ತಪ್ಪಿಗೆ ಇದೀಗ ಕೋರ್ಟು ಕಚೇರಿ ಅಂತ ಅಲಿಬೇಕಾದಂತಹ ಭೀತಿಯಲ್ಲಿ ಗಂಡ ಇದ್ದಾನಂತೆ. ಆಕೆ ಕೊಡ್ತಾ ಇರೋ ರೀಸನ್ ನೋಡಿ, ಬ್ಯೂಟಿ ಅಂತೆ, ಹಾಳಾಗುತ್ತಂತೆ, 60 ವರ್ಷ ಆದ್ಮೇಲೆ ಮಗು ಅಂತೆ. ಯಾವ ತಿಕ್ಕಲು ಸಮಾಜದಿಂದ ಈಕೆ ಬಂದ್ಲು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧು ದಕ್ಷಿಣೆಗೆ ಅಂತೇಳಿ ಸೀರೆಗೆ ಬಂಗಾರಕ್ಕೆ ಮದುವೆ ಖರ್ಚಿಗೆ ಅಂತೇಳಿ 3-4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದ್ರೆ ತಾಳಿ ನಿಮ್ಮ ಗಂಡನ ಮನೆಯದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಒಂದು ವಾರ ಏನೋ ಇದ್ಲ ನನ್ನ ಜೊತೆ ಬಂದು ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ಕೊಂಡು ಹಂಗಿರಿ ಬದ್ನೆಕಾಯಿ ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾವು 60 ವರ್ಷಕ್ಕೆ ಮಾಡ್ತೀನಿ ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಆಗ ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗದ್ದು ಅಂತ ಅವ್ರು ಹೇಳ್ತಿದಾರ, ಆಗ್ಬೇಕು. ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಮಾಡಿ ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ಇನ್ನೆಲ್ಲಿ ಬೇಬಿ ಬರುತ್ತೆ? ಏನಂತ ಕಮೆಂಟ್ ಮಾಡೋದು ಇದಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಎಂತೆಂಥ ಕರ್ಮಗಳನ್ನು ನೋಡ್ಬೇಕಾಗತ್ತೆ ನಾವು ಅಂತ. ಮತ್ತು ಪತಿ ಜೊತೆಗೆ ಸಂಸಾರ ಮಾಡೋ ಉದ್ದೇಶನೇ ಇರಲಿಲ್ಲ ಅಂದರೆ ಇನ್ನು ಯಾವ ಪುರುಷಾರ್ಥಕ್ಕೆ ಮದುವೆ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಏನು ಮಾಡಕ್ಕೆ ಮದುವೆ ಆದ್ಲು?